ನಾನು ಪುಟ್ಟಸ್ವಾಮಿ ಅಂತ, ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ. ನಾವು ಇವತ್ತು ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಯಾರೋ ಬಾಂಬ್ ಹಾಕಿದ್ದೀವಂತ ಹುಸಿ ಸುದ್ದಿಯನ್ನು ನೀಡಿ ಇಡೀ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ಒಂದು ಇದನ್ನು ಅಸ್ತವ್ಯಸ್ತಗೊಳಿಸಿದ್ದಾರೆ. ಸುಮಾರು 4 ಗಂಟೆಗೆ ಮಾಹಿತಿ ಗೊತ್ತಾಗಿದೆ. 4 ಗಂಟೆಯಿಂದ ಸುಮಾರು 6 ಗಂಟೆ ತನಕ ಕೂಡ ಎಲ್ಲ ಸಿಬ್ಬಂದಿ ವರ್ಗ, ವಕೀಲರು, ಜಡ್ಜಸ್ ಎಲ್ಲ ಹೊರಗಡೆ ನಿಂತಿದ್ದಾರೆ. ಮತ್ತು ಏನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಂದಂಥ ಎಲ್ಲ ನಾಯಿಗಳಾಗಲಿ ಅಥವಾ ಇನ್ನಿತರ ಸಿಬ್ಬಂದಿಗಳು ಕೂಡ ಎಲ್ಲ ಹುಡುಕಿ ಎಲ್ಲ ಮಾಡಿದ್ದಾರೆ. ಯಾವುದೇ ರೀತಿಯ ಬಾಂಬ್ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿಲ್ಲ. ಮತ್ತು ಯಾರೋ ಸುಳ್ಳು ವಿಚಾರವನ್ನು ಅಡ್ಡಿ ಜನರಲ್ಲಿ ಒಂದು ಗೊಂದಲ ಉಂಟು ಮಾಡೋಕ್ಕೆ ಇದರ ಪ್ರಯತ್ನ ಮಾಡ್ತಿದ್ದಾರೆ. ದಯಮಾಡಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಸಂಬಂಧಪಟ್ಟಂತೆ ಹೆಚ್ಚಿನ ರೀತಿಯಲ್ಲಿ ಒಂದು ಸೆಕ್ಯೂರಿಟಿಯನ್ನು ನೀಡಬೇಕು ಮತ್ತು ನ್ಯಾಯಾಲಯದ ಮೇಲೆ ಜನರಿಗೆ ನಂಬಿಕೆ ಬರೋ ಥರ ನಡ್ಕೋಬೇಕಾಗಿದೆ. ನ್ಯಾಯಾಲಯಕ್ಕೆ ಈ ಥರ ಅಪಪ್ರಚಾರ ಅಥವಾ ಈ ಥರ ಭಯಪಡಿಸುವಂಥ ವಿಚಾರಗಳನ್ನ ಹೇಳಿದ್ರೆ ಜನರಲ್ಲಿ ಭಯ ಉಂಟಾಗುತ್ತೆ. ಈ ರೀತಿಯ ಭಯಗಳು ಹೋಗಬೇಕು ಅಂತಕ್ಕಂಥದ್ದು ಜಿಲ್ಲಾ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಜಾಸ್ತಿ ಹೆಚ್ಚಿನ ಒತ್ತನ್ನು ನೀಡಿ ನ್ಯಾಯಾಂಗ ಇಲಾಖೆಗೆ ಮತ್ತು ನಮ್ಮ ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘಕ್ಕೆ ಪ್ರಶ್ನೆ ಇಡಬೇಕು ಅಂತ ಕೇಳ್ಕೊತಾನೆ.